ಅಂಬೇಡ್ಕರ್ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿಗೆ. ಚಂದ್ರಣ್ಣ ಬರಲ್ಲ, ಯಾಕೋ ಒಳಕ್ಕೆ ಕೇಕ್ ತಿನ್ಬಿಟ್ಟೆ ಆಮೇಲೆ ಸೌಂಡ್. ಶುಕ್ರವಾರ ಬಾಡ್ ತಿಂದಿಲ್ಲಂತೆ. ಸಾಮಾಜಿಕ ನ್ಯಾಯದ ಅಧಿಕಾರ ರಾಹುಲ್ ಗಾಂಧಿ ಹುಟ್ಟುಹಬ್ಬದ ಶುಭಾಶಯಗಳು. ಈ ಕಡೆ ನೋಡ್ರಣ. ಇದಾದ್ಮೇಲೆ ಬಾಡೂಟನಾ ಮ್ಯೂಟ್ ಮಾಡಪ್ಪ ಆದ್ಮೇಲೆ. ನಮಗೂ ಸ್ವಲ್ಪ ರಾಹುಲ್ ಗಾಂಧಿ ಜಿಂದಾಬಾದ್. ಜಯವಾಗಲಿ, ಜಯವಾಗಲಿ ಕಾಂಗ್ರೆಸ್ ಪಾರ್ಟಿಗೆ, ಜಯವಾಗಲಿ, ಜಯವಾಗಲಿ, ಜಯವಾಗಲಿ ಕಾಂಗ್ರೆಸ್ ಪಾರ್ಟಿಗೆ. ಆಗಲೇಬೇಕು, ಆಗಲೇಬೇಕು ರಾಹುಲ್ ಗಾಂಧಿ ಆಗಲೇಬೇಕು. ಏನಾಗಬೇಕು, 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 ಪ್ರಧಾನಮಂತ್ರಿ ಆಗಬೇಕು. ದೇಶದ ಲೋಕಸಭೆ ವಿಪಕ್ಷ ನಾಯಕರು ಹಾಗೂ ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿರವರ 56ನೇ ಹುಟ್ಟುಹಬ್ಬದ ಅಂಗವಾಗಿ ರಾಹುಲ್ ಗಾಂಧಿಯವರು ಸದಾ ಸಂವಿಧಾನವನ್ನು ಪಠಿಸುತ್ತಾ ಸಂವಿಧಾನವಾದ ಆಶಯಗಳನ್ನು ಎತ್ತಿಡಿಯುವಂಥ ಕಾಯಕದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವೆಲ್ಲ ಸಮಾನ ಮನಸ್ಕರು ಗ್ರಹಿಸಿ ಅವರ ಹುಟ್ಟುಹಬ್ಬವನ್ನು ಅಂಬೇಡ್ಕರ್ ಪುತ್ಥಳಿಯ ಮುಂದೆ ಮಾಡುವಂಥ ನಿರ್ಧಾರ ತಗೊಂಡು ಅದರ ಪ್ರಕಾರ ಇವಾಗ ನಾವು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ರಾಹುಲ್ ಗಾಂಧಿ ಅವರಿಗೆ ಈ ಕೋಲಾರ ಜಿಲ್ಲಾ ರಾಹುಲ್ ಗಾಂಧಿ ಅಭಿಮಾನಿಗಳ ಬಳಗದಿಂದ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಸೋದರರೆಲ್ಲ ಮಾತಾಡಿದ್ರು ಏನು ಅಂತಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಂತ. ಸರಿಸುಮಾರು 12 ವರ್ಷಗಳಿಂದ ಭಾರತದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ ಜಾತಿಗಳ ಮಧ್ಯೆ ಹುಡುಕುಂಟು ಮಾಡುವಂಥದ್ದು, ಧರ್ಮಗಳ ಮಧ್ಯೆ ಹುಡುಕುಂಟು ಮಾಡುವಂಥದ್ದು, ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸದಿಂದ ದೇಶ ಒಡೆದೋಗಿ ಚೂರುಗಳಾಗಿ ಇವತ್ತು ಭಾರತ ದೇಶದ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿ ತಗೊಂಬಂದಿಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ಪರಿಸ್ಥಿತಿನ ಅರಿತು 2022ರ ಆಸುಪಾಸಲ್ಲಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡೋದ್ರ ಮೂಲಕ ಏನು ಹೊಡೆದಾಕಿದ್ರು ದೇಶನ, ಹೊಡೆದಿರ್ತಕ್ಕಂಥ ಮನಸ್ಸುಗಳು, ಮನುಷ್ಯರು, ಧರ್ಮಗಳನ್ನ ಒಗ್ಗೂಡಿಸೋದಕ್ಕೆ ಭಾರತ ಜೋಡೋ ಅನ್ನೋ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಜನರನ್ನ ಬೆರೆಸ್ಕೊಂಡು ಎಲ್ಲರನ್ನೂ ಅಪ್ಪಿಕೊಂಡು ದೇಶನ ಕಟ್ಟುವಂಥ ಒಂದು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬದಲುಗಳೇ. ಅದೇ ರೀತಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಮ್ಮೆಲ್ಲರ ಆಸೆಯಂತೆ ನಾವು ಇವತ್ತು ಅವರಿಗೆ ಅಂಬೇಡ್ಕರ್ ಪುತ್ಥಳಿ ಮುಂದೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅವರು ಅತ್ಯಧಿಕ ಸೀಟುಗಳನ್ನು ಗೆದ್ದು ಈ ದೇಶದ ಪ್ರಧಾನಿಗಳಾಗಿ ದೇಶವನ್ನು ಒಡೆದಿರ್ತಕ್ಕಂತಹ ಪರಿಸ್ಥಿತಿಯಿಂದ ದೇಶವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಅವರು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್.